ನಮಸ್ಕಾರ ಎಲ್ಲರಿಗೂ ಪ್ರಿಯಾ ಸುಚಿ ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ನಾನಿವತ್ತು ಯುಗಾದಿ ಹಬ್ಬದ ಪ್ರಯುಕ್ತವಾಗಿ ಗರಿಗರಿಯಾದಂಥ ಅಕ್ಕಿ ಚಕ್ಲಿ ಮತ್ತು ಕರ್ಜಿಕಾಯಿ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ಅದು ಕೂಡ ಕೊಬ್ಬರಿ ಮತ್ತು ಡ್ರೈ ಫ್ರೂಟ್ಸ್ನ ಹಾಕಿ ಮಾಡಿರೋವಂಥ ಕರ್ಜಿಕಾಯಿ. ನೀವು ಹಬ್ಬಕ್ಕೆ ತಿಂಡಿಗಳನ್ನ ಏನು ಮಾಡಬೇಕಂತ ಯೋಚಿಸ್ತಿದ್ದೀರಾ? ಒಂದೇ ವಿಡಿಯೋದಲ್ಲಿ ನಾನು 2 ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ಬನ್ನಿ ಎರಡನ್ನು ಯಾವ ರೀತಿಯಾಗಿ ಮಾಡೋದಂತ ನೋಡ್ಕೊಳ್ಳೋಣ. ಮೊದಲಿಗೆ ನಾನು ಗರಿಗರಿಯಾದಂಥ ಚಕ್ಲಿ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಈ ಗರಿಗರಿಯಾದಂತಹ ಚಕ್ಲಿ ಮಾಡೋದು ತುಂಬಾ ಸುಲಭ. 3 ಕಪ್ ಅಕ್ಕಿ ಇಟ್ಟಿದ್ಬಿಟ್ರೆ ಸಾಕು. 1 kg ಚಕ್ಲಿಯನ್ನು ನಾವು 1 ಗಂಟೆ ಒಳಗಡೆ ಮಾಡ್ಕೋಬೋದು. ಭಾಳ ಕಡಿಮೆ ಸಮಯದಲ್ಲಿ ಗರಿಗರಿಯಾಗಿ ರುಚಿಕರವಾದಂಥ ಚಕ್ಲಿ ನೀವು ಕೂಡ ಮಾಡ್ಕೊಳ್ಬೋದು. ಬನ್ನಿ ಇದನ್ನು ಮಾಡೋದು ಸರಿಯಾದ ವಿಧಾನ, ಏನೆಲ್ಲ ಪದಾರ್ಥಗಳನ್ನ ಹಾಕಬೇಕು ಅಂತ ಈಗ ಈ ವಿಡಿಯೋದಲ್ಲಿ ನಾವೀಗ ನೋಡ್ಕೊಳ್ಳೋಣ. ಎಲ್ಲದಕ್ಕಿಂತ ಮುಂಚೆ ಒಂದು ಕಡಾಯಿ ತೊಗೊಳ್ಬೇಕು. ಈ ಕಡಾಯಿಗೆ ನಾನು ಒಂದು ಅರ್ಧ ಕಪ್ನಷ್ಟು ಉದ್ದಿನ ಬೇಳೆ ತೊಗೊಂಡಿದ್ದೀನಿ. ತೂಕದ ಲೆಕ್ಕ ಹೇಳಬೇಕಂದ್ರೆ 100 ಗ್ರಾಮ್ನಷ್ಟಿದೆ. ಅರ್ಧ ಕಪ್ಪಿನ ಅಳತೆ ಇಲ್ಲಿ ತೊಗೊಳ್ಳಿ. ಇದನ್ನು ನಾವು ಒಳ್ಳೆ ಗೋಲ್ಡನ್ ಕಲರ್ ಬರೋ ತನಕ ಚೆನ್ನಾಗಿ ಹುರ್ಕೊಳ್ಬೇಕಾಗುತ್ತೆ. ಇದಕ್ಕೆ ಒಂದು 2-3 ನಿಮಿಷ ಸಮಯ ಹಿಡಿಯುತ್ತೆ. ಗೋಲ್ಡನ್ ಕಲರ್ ಬಂದಿದ ತಕ್ಷಣ ನಾವು ಇದಕ್ಕೆ 1/4 ಕಪ್ನಷ್ಟು ಹುರ್ಗಡ್ಲೆ ಅಂದರೆ ಕಡಲೆಪಪ್ಪುವನ್ನು ಹಾಕ್ಕೊಳ್ಬೇಕು. ಇದು 50 ಗ್ರಾಮ್ನಷ್ಟಿದೆ. ಇದನ್ನು ಕೂಡ ಹಾಕಿ 1 ನಿಮಿಷ ಹುರ್ಕೊಂಡ್ಬಿಟ್ಟು ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಬಿಡೋಣ. ಜಾಸ್ತಿ ಹುರಿಯೋದು ಬೇಡ, ಕೇವಲ 1 ನಿಮಿಷ. ಅದಾದಮೇಲೆ ಒಂದು ಬೌಲ್ಗೆ ಹಾಕಿ ಇಟ್ಕೊಳ್ಳಿ. ತಣ್ಣಗಾದ್ಮೇಲೆ ಇದನ್ನು ನಾನೀಗ ಒಂದು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಪೂರ್ತಿಯಾಗಿ ಸಣ್ಣಗೆ ಪುಡಿ ಮಾಡ್ಕೊಳ್ತೀನಿ. ತರಿಯಾಗಿರಬಾರ್ದು, ಪೂರ್ತಿ ಸಣ್ಣಗೆ ಪುಡಿ ಮಾಡ್ಕೊಳ್ಬೇಕು. ಪುಡಿ ಮಾಡ್ಕೊಂಡು ಆದಮೇಲೆ ನಾವು ಇದನ್ನು ಜರಡಿ ಕೂಡ ಹಿಡಿಬೇಕಾಗುತ್ತೆ. ಯಾಕೆಂದರೆ ನೀವು ಎಷ್ಟೇ ಸಣ್ಣಗೆ ಪುಡಿ ಮಾಡಿದ್ರೂ ಸ್ವಲ್ಪ ತರಿ ಹಾಗೆ ಉಳಿದಿರುತ್ತೆ. ಹಾಗಾಗಿ ನಾವು ಒಂದು ಜರಡಿಯನ್ನು ತಗೊಂಡು ಇದನ್ನು ಜರಡಿ ಮಾಡ್ಕೊಳ್ಬೇಕಾಗುತ್ತೆ. ನೀವೇ ನೋಡಿ ಕೊನೆಯಲ್ಲಿ ಯಾವ ರೀತಿಯಾಗಿ ಸ್ವಲ್ಪ ತರಿ ಉಳ್ಕೊಳ್ಳುತ್ತೆ. ಇದೇನಾದರೂ ಹಾಗೆ ಉಳ್ಕೊಂಬಿಟ್ರೆ ಚಕ್ಲಿ ಒರಳೊಳಗಡೆ ಸಿಕ್ಕಾಕೊಂಡು ಚಕ್ಲಿ ಚೆನ್ನಾಗಿ ಬರಲ್ಲ. ಈಗ ನಾನು ಇದಕ್ಕೇನೆ 3 ಕಪ್ನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಅಕ್ಕಿ ಹಿಟ್ಟು ಹಸಿ ಅಕ್ಕಿ ಹಿಟ್ಟು, ಅದನ್ನೇ ಹುರ್ಕೊಂಡಿಲ್ಲ ನಾನು. 3 ಕಪ್ನಷ್ಟು ಅಕ್ಕಿ ಹಿಟ್ಟು, ಇದಕ್ಕೆ 2 ಚಮಚದಷ್ಟು ಬಿಳಿ ಎಳ್ಳು ಹಾಕ್ಕೊಂಡಿದ್ದೀನಿ. ಮತ್ತು ಒಂದು 1/4 ಚಮಚದಷ್ಟು ಇಂಗನ್ನು ಹಾಕ್ಕೊಳ್ಳಿ, ಒಳ್ಳೆ ಫ್ಲೇವರ್ ಬರುತ್ತೆ. ಹಾಗೆಯೇ ಒಂದು 1/4 ಚಮಚದಷ್ಟು ಅರಿಶಿನ ಪುಡಿಯನ್ನು ಕೂಡ ನಾನು ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕ ಹಾಗೆ ಉಪ್ಪು ಹಾಕ್ಕೊಳ್ಳಿ. ನಾನು 1 ಚಮಚ ಉಪ್ಪು ಹಾಕ್ಕೊಂಡಿದ್ದೀನಿ. ಮತ್ತು ರುಚಿಗೆ ತಕ್ಕ ಹಾಗೆ ನೀವು ಖಾರದ ಪುಡಿ ಕೂಡ ಹಾಕ್ಕೊಳ್ಳಿ. ನಾನು 2 ಚಮಚದಷ್ಟು, ನನಗೆ ಸ್ವಲ್ಪ ಖಾರವಾಗಿದ್ದರೆ ಇಷ್ಟ ಆಗುತ್ತೆ, ಹಾಗಾಗಿ 2 ಚಮಚ ಖಾರ ಹಾಕ್ಕೊಂಡಿದ್ದೀನಿ. 3 ಚಮಚದಷ್ಟು ಎಣ್ಣೆಯನ್ನು ಚೆನ್ನಾಗಿ ಬಿಸಿ ಮಾಡಿ ಹಾಕ್ಕೊಳ್ಬೇಕಾಗುತ್ತೆ. ನೋಡಿ, ಬಿಸಿ ಎಣ್ಣೆ ಹಾಕ್ಕೊಳ್ಬೇಕು. ಸುರ್ರಂತ ಶಬ್ದ ಬರಬೇಕು ಹಾಕಿದ ತಕ್ಷಣ, ಅಷ್ಟು ಬಿಸಿಯಾಗಿರಬೇಕು ಎಣ್ಣೆ. ಬಿಸಿ ಎಣ್ಣೆ ಹಾಕಿದ ಮೇಲೆ ಇದನ್ನು ಒಂದು ಸ್ಪೂನಲ್ಲಿ ಮೊದಲು ಮಿಕ್ಸ್ ಮಾಡ್ಕೊಳ್ಳೋಣ. ಹಿಟ್ಟಿಗೆಲ್ಲ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಿಧಾನವಾಗಿ ನಾವು ಬೆರಳುಗಳ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಕೇವಲ 1 ನಿಮಿಷ ಮಿಕ್ಸ್ ಮಾಡ್ಕೊಳ್ಳೋದಲ್ಲ, ಒಂದು 3-4 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಪ್ರತಿಯೊಂದು ಕಣಕ್ಕೂ ಎಣ್ಣೆ ಚೆನ್ನಾಗಿ ತಾಗಬೇಕು. ಆಗ್ಲೇ ಚಕ್ಲಿ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರೋದು. ನೀವು ಬೇಕಾದರೆ 2 ಕೈನ ಸಹಾಯವನ್ನು ತಗೊಳ್ಬೋದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನೀವು ತಣ್ಣೀರನ್ನು ಹಾಕಿ ನಾದ್ಕೊಳ್ಬಾರ್ದು, ಬಿಸಿ ನೀರನ್ನೇ ಹಾಕ್ಕೊಳ್ಬೇಕು. ತುಂಬ ಕುದೀತಾ ಇರೋ ನೀರು ಅಲ್ಲ, ಬಿಸಿ ಇದ್ರೆ ಸಾಕು. ನೀರು ಬಿಸಿ ನೀರು ಹಾಕ್ಕೊಂಡು ಮೊದಲಿಗೆ ಒಂದು ಸ್ಪೂನಲ್ಲಿ ಕಲಿಸ್ಕೊಳ್ತಾ ಹೋಗಿ, ಸ್ವಲ್ಪ ನೀರು ಹಾಕ್ಕೊಂಡು ಆಮೇಲೆ ಬೇಕಾದರೆ ಒಂದು 2-3 ನಿಮಿಷ ಬಿಟ್ಬಿಟ್ಟು ನೀವು ಕೈನಲ್ಲಿ ಚೆನ್ನಾಗಿ ನಾದ್ಕೊಳ್ಬೋದು. ನಾನು ಕೂಡ ಹಾಗೇನೆ ಮಾಡೋದು. ಮೊದಲೆಲ್ಲ ಬಿಸಿನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ನಾನು ಕೈನಿಂದ ಚೆನ್ನಾಗಿ ನಾದ್ಕೊಂಡ್ಬಿಡ್ತೀನಿ. ನೋಡಿ, ಈ ರೀತಿಯಾಗಿ ಒಂದು ಮೀಡಿಯಮ್ ಸಾಫ್ಟ್ ಆಗಿರೋಂಥ ಹಿಟ್ಟನ್ನು ನಾವು ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಯಾಗಿದ್ದರೆ ಸಾಕು, ಇಲ್ಲ ಚಪಾತಿ ಹಿಟ್ಟಿನಷ್ಟೇ ಮೆತ್ತಗಿದ್ರೂ ಕೂಡ ತೊಂದರೆ ಇಲ್ಲ. ಹಾಗೆಯೇ ನಾದ್ಕೊಳ್ಳಿ. ಈಗ ನಾದಿ ಆದಮೇಲೆ ನಾವೀಗ ಇದನ್ನ ಒಂದು 10 ನಿಮಿಷ ರೆಸ್ಟ್ ಮಾಡೋದಕ್ಕೆ ಬಿಡಬೇಕು. ಒಂದು 10 ನಿಮಿಷ ನೆನೀಲಿ. 10 ನಿಮಿಷ ಆಗಿದೆ, ಹಿಟ್ಟು ಚೆನ್ನಾಗಿ ನೆಂದಿದೆ. ಈಗ ಚಕ್ಲಿ ಒರಳಿಗೆ ಎಷ್ಟು ಹಿಟ್ಟು ಬೇಕೋ ಅಷ್ಟು ಹಿಟ್ಟನ್ನು ನಾವು ಒಂದು ಉಂಡೆ ಥರ ರೆಡಿ ಮಾಡ್ಕೊಳ್ಳೋಣ. ಈಗ ನಾನು ಒಂದು ಬಟರ್ ಪೇಪರ್ ಅಥವಾ ನೀವು ಪ್ಲಾಸ್ಟಿಕ್ ಪೇಪರ್ ಯಾವುದಾದ್ರೂ ತೊಗೊಳ್ಳಿ. ಹಾಗೆಯೇ ನಿಮ್ಮ ಮನೇಲಿ ಯಾವ ಚಕ್ಲಿ ಒರಳಿದೆ ಅದನ್ನು ತೊಗೊಳ್ಳಿ. ಚಕ್ಲಿ ಮಾಡೋದಕ್ಕೆ ಸ್ಟಾರ್ ಶೇಪಿನ ಅಚ್ಚನ್ನು ತೊಗೊಳ್ಳಿ. ಈಗ ಈ ಚಕ್ಲಿ ಒಳಗಡೆ ಎಲ್ಲ ಚೆನ್ನಾಗಿ ಎಣ್ಣೆ ಹಚ್ಕೊಳ್ಬೇಕಾಗುತ್ತೆ. ಎಣ್ಣೆ ಹಚ್ಚಿ ಆದಮೇಲೆ ಇದರೊಳಗಡೆ ಹಿಟ್ಟನ್ನು ಹಾಕ್ಕೊಳ್ಳೋಣ. ಚಕ್ಲಿ ಮಾಡೋದಂತೂ ಈ ಥರ ಒರಳಿದ್ಬಿಟ್ರೆ ಚಕ್ಲಿ ಮಾಡೋದು ತುಂಬಾ ಸುಲಭ. ನೋಡಿ, ನಾನು ತೋರಿಸಿರೋ ಮೆಜರ್ಮೆಂಟಲ್ಲಿ ನೀವು ಎಲ್ಲ ಹಿಟ್ಟನ್ನು ಹಾಕ್ಕೊಂಡು ನಾದ್ಕೊಂಬಿಟ್ರೆ ಚಕ್ಲಿ ಮಾಡ್ಕೊಳ್ಳುವಾಗ ಸ್ವಲ್ಪನೂ ಕಟ್ಟಾಗೋದಿಲ್ಲ. ನಿಮ್ಗೆ ಯಾವ ಥರ ಶೇಪ್ ಬೇಕೋ, ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದು ನೀವು ಮಾಡ್ಕೊಳ್ಬೋದು. ಬಹಳ ಈಸಿ ಅಂದರೆ ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು. ಮೊದಲನೇ ಸಲ ಚಕ್ಲಿ ಮಾಡ್ತಿರೋರು ಕೂಡ ಪರ್ಫೆಕ್ಟಾಗಿ ಮಾಡ್ಕೊಳ್ಬೋದು. ನಿಮಗೆ ನಿಮ್ಮ ಮೇಲೇ ಪ್ರೌಡ್ ಫೀಲ್ ಆಗುತ್ತೆ. ಎಣ್ಣೆ ಕೂಡ ಚೆನ್ನಾಗಿ ಕಾದಿರಬೇಕು. ಒಂದು ಸಣ್ಣ ತುಂಡು ಹಾಕ್ಬಿಟ್ಟು ನೋಡಿ, ಅದು ತಕ್ಷಣ ಮೇಲೆ ಬಂದರೆ ಎಣ್ಣೆ ಕಾದಿದೆ ಅಂತ ಅರ್ಥ. ಈಗ ನಿಧಾನವಾಗಿ ನಾನು ನೋಡಿ ಒಂದೊಂದೇ ಚಕ್ಲಿಯನ್ನು ಎಣ್ಣೆಯಲ್ಲಿ ಬಿಡ್ತಾ ಇದ್ದೀನಿ. ಆ ಚಕ್ಲಿಯನ್ನು ಕೈಗೆ ಎತ್ಕೊಳ್ಳೋದು ಕೂಡ ತುಂಬಾ ಈಸಿ. ಬಟರ್ ಪೇಪರ್ನ ಸ್ವಲ್ಪ ಮೇಲೆ ಎತ್ಕೊಂಡು ಕೈಗೆ ಚಕ್ಲಿ ತೊಗೊಂಡ್ಬಿಟ್ಟು ಡೈರೆಕ್ಟಾಗಿ ಬಿಸಿ ಎಣ್ಣೆಯಲ್ಲಿ ಹಾಕ್ಕೊಂಡ್ಬಿಟ್ರೆ ಆಗೋಯ್ತು.
ನೀವು ನಿಮ್ಮ ಕಡಾಯಿ ಸೈಜ್ ನೋಡ್ಕೊಂಬಿಟ್ಟು ಎಷ್ಟು ಚಕ್ಲಿ ಬೇಕೋ ಅಷ್ಟು ಚಕ್ಲಿ ಹಾಕೊಳ್ಳಿ. ನಾನು ನಾಲ್ಕು ಚಕ್ಲಿ ಹಾಕ್ಕೊಂಡು ನಾನು ಫ್ರೈ ಮಾಡ್ತಿದ್ದೀನಿ. ಚಕ್ಲಿ ಹಾಕಿದ್ಮೇಲೆ 1 ನಿಮಿಷ ಮುಟ್ಟಕ್ಕೆ ಹೋಗಬೇಡಿ. 1 ನಿಮಿಷ ಆದಮೇಲೆ ನಾವು ಇನ್ನೊಂದು ಸೈಡ್ಗೆ ಫ್ಲಿಪ್ ಮಾಡ್ಕೊಳ್ಳೋಣ. ತುಂಬ ಹೈ ಫ್ಲೇಮ್ನಲ್ಲೂ ಇಟ್ಕೋಬಾರ್ದು, ಲೋ ಫ್ಲೇಮ್ನಲ್ಲೂ ಇಟ್ಕೋಬಾರ್ದು, ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಫ್ರೈ ಮಾಡಬೇಕು. ಆಮೇಲೆ ಪ್ರತಿ 30 ಸೆಕೆಂಡ್ಗೊಮ್ಮೆ ಆಗಾಗ ನಾವು ಇನ್ನೊಂದು ಸೈಡ್ಗೆ ನಾವು ಫ್ಲಿಪ್ ಮಾಡ್ಕೊಳ್ತಾ ಇರಬೇಕಾಗುತ್ತೆ. ಆಗ ಎರಡೂ ಕಡೆನೂ ಒಂದೇ ಕಲರ್ ಬಂದಿರುತ್ತೆ. ಇಲ್ಲಾಂದರೆ ಒಂದು ಕಡೆ ಡಾರ್ಕು ಒಂದು ಕಡೆ ಲೈಟ್ ಆಗಿಬಿಡುತ್ತೆ. ಒಳ್ಳೆ ಗೋಲ್ಡನ್ ಕಲರ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆ ಎಣ್ಣೆ ಎಲ್ಲ ಕುದಿಯೋದು ನಿಂತೋಗ್ಬಿಡುತ್ತೆ ನೋಡಿ, ಬಬಲ್ಸ್ ಬರೋದು ಸ್ಟಾಪ್ ಆಗುತ್ತೆ. ಆವಾಗ ನಾವು ಎಣ್ಣೆಯಿಂದ ಚಕ್ಲಿ ತೆಗಿಬೇಕಾಗುತ್ತೆ. ನಾನು ಇದೇ ಥರ ಇನ್ನೂ ಒಂದು 2-3 ಟ್ರಿಪ್ನಲ್ಲಿ ನಾನು ಎಲ್ಲ ಚಕ್ಲಿಗಳನ್ನ ಮಾಡ್ಕೊಂಡ್ಬಿಡ್ತೀನಿ. ನೋಡಿ ಎಷ್ಟು ಸುಲಭ, ನೋಡಿ ಎಂಥ ಒಳ್ಳೆ ಬಣ್ಣ ಬಂದಿದೆ ಅಂತ. ಈಗೇನೆ ಪ್ರತಿಯೊಂದು ಚಕ್ಲಿ ಕೂಡ ತುಂಬಾ ಚೆನ್ನಾಗಿ ಬಂದಿದೆ, ಒಳ್ಳೆ ಬಣ್ಣ ಬಂದಿದೆ. ಒಂದು ಚಕ್ಲಿ ಕೂಡ ಮುರಿದಿಲ್ಲ. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಆಗಿದೆ ಅಂತ. ಈ ಚಕ್ಲಿಯನ್ನು ನೀವು ಆರಾಮವಾಗಿ 1 ತಿಂಗಳ ತನಕ ಇಟ್ಕೊಂಡು ತಿನ್ಬೋದು. ತುಂಬಾ ಗರಿಗರಿಯಾಗಿ ರುಚಿಯಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ಖಂಡಿತವಾಗ್ಲೂ ಮನೆಯಲ್ಲೆಲ್ಲರಿಗೂ ಇಷ್ಟ ಆಗೇ ಆಗುತ್ತೆ. ಈ ಸಲ ಯುಗಾದಿ ಹಬ್ಬಕ್ಕೆ ಮರಿದಲ್ಲೇ ನೀವು ಕೂಡ ಈ ಥರ ಚಕ್ಲಿಯನ್ನು ಮಾಡ್ಕೊಳ್ಳಿ. ಮಾಡಿ ಚೆನ್ನಾಗಿ ಬಂದಮೇಲೆ ನನಗೆ ಕಮೆಂಟ್ ಮಾಡಿ ಹೇಳೋದನ್ನು ಮಾತ್ರ ಮರಿಬೇಡಿ. ನಿಮಗೆಲ್ಲರಿಗೂ ಇವತ್ತಿನ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ರಿಯಾ ಸುಚಿ ಚಾನಲ್ಗೆ ಲೈಕ್ ಹಾಗೂ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಈಗ ನಾನು ತೋರಿಸ್ತಾ ಇರೋ 2ನೇ ರೆಸಿಪಿ ಯಾವುದಂದರೆ ಗರಿಗರಿಯಾದಂಥ ಕರ್ಜಿಕಾಯಿ. ಈ ಕರ್ಜಿಕಾಯಿ ತುಂಬಾ ಪದ್ರವಾಗಿರುತ್ತೆ. ಕೊಬ್ಬರಿ ಕರ್ಜಿಕಾಯಿ ಇದು. ಇದರಲ್ಲಿ ನಾನು ತುಂಬ ಥರ ಡ್ರೈ ಫ್ರೂಟ್ಸ್ನ ಹಾಕಿಬಿಟ್ಟು ನಾನು ಪದ್ರಾಗಿ ತುಂಬಾ ಗರಿಗರಿಯಾಗಿ ಚೆನ್ನಾಗಿ ಕರ್ಜಿಕಾಯಿನ ಸುಲಭವಾಗಿ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಕೂಡ ಈ ಕರ್ಜಿಕಾಯಿ ರೆಸಿಪಿಯನ್ನು ನೋಡಿದ್ರೆ ನೀವು ಕೂಡ ತುಂಬಾ ಸುಲಭವಾಗಿ ಮಾಡ್ಕೊಳ್ಬೋದು. ಬನ್ನಿ ಇದನ್ನು ಯಾವ ರೀತಿಯಾಗಿ ಮಾಡೋದಂತ ನಾವೀಗ ನೋಡ್ಕೊಳ್ಳೋಣ. ಈ ಗರಿಗರಿಯಾಗಿರೋಂಥ ಪದ್ರ ಕರ್ಜಿಕಾಯಿನ ಮಾಡೋದಕ್ಕೆ ಮೊದಲು ಹಿಟ್ಟನ್ನು ನಾದ್ಕೊಳ್ಬೇಕು. ಹಾಗಾಗಿ 1 ಕಪ್ ಮೈದಾ ಹಿಟ್ಟು ಹಾಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ 2 ಚಮಚದಷ್ಟು ಚಿರೋಟಿ ರವೆ ತೊಗೊಳ್ಬೇಕು. ಚಿರೋಟಿ ರವೆ ಇಲ್ಲಾಂದರೆ ಬಾಂಬೆ ರವೆನೇ ಮಿಕ್ಸರ್ನಲ್ಲಿ ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡು ಕೂಡ ಹಾಕ್ಕೊಳ್ಬೋದು. ನಾನು ಚಿರೋಟಿ ರವೆ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆ 1.5 ಚಮಚದಷ್ಟು ತುಪ್ಪ ಹಾಕೊಳ್ಳಿ, ಬಿಸಿ ಮಾಡೋದೇನು ಬೇಡ. ಚಿಟಿಕೆಯಷ್ಟು ಉಪ್ಪನ್ನು ಹಾಕೊಳ್ಳಿ, ಟೇಸ್ಟ್ ಚೆನ್ನಾಗಿರುತ್ತೆ. ಇದು ಆಪ್ಷನಲ್, ಬೇಕಂದರೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಎಲ್ಲವನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಬೆರಳುಗಳ ಸಹಾಯದಿಂದ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಸ್ವಲ್ಪನೇ ನೀರು ಹಾಕ್ಕೊಳ್ತಾ ನಾವು ಹಿಟ್ಟನ್ನು ನಾದ್ಕೊಳ್ಬೇಕಾಗುತ್ತೆ. ತುಂಬ ಗಟ್ಟಿಯಾಗಿ ಕೂಡ ನಾದ್ಕೊಳ್ಳೋದು ಬೇಡ, ತುಂಬ ಸಾಫ್ಟಾಗಿ ನಾದ್ಕೊಳ್ಳೋದು ಬೇಡ, ಸೆಮಿ ಸಾಫ್ಟ್ ಆಗಿರಲಿ. ನೀವು ಚಪಾತಿ ಹಿಟ್ಟು ನಾದ್ಕೊಳ್ತಿರಲ್ಲ, ಅದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿದ್ದರೆ ಸಾಕು. ಈ ಹಿಟ್ಟನ್ನು ನಾದ್ಬಿಟ್ಟು ಒಂದು 15 ನಿಮಿಷ ಹಾಗೇ ರೆಸ್ಟ್ ಮಾಡೋದಕ್ಕೆ ಬಿಟ್ಬಿಡ್ಬೇಕು. ಒಂದು ಬೌಲ್ ಅಥವಾ ಒಂದು ಬಟ್ಟೆಯನ್ನು ಮುಚ್ಚಿ ಹಾಗೆ ಇಟ್ಬಿಡೋಣ. ಈಗ ಹಿಟ್ಟನ್ನು ಅದು ರೆಡಿ ಆಗಿದೆ. ಈಗ ನಾವು ಸೂಸ್ಲಾ ಅಂದರೆ ಒಳಗಡೆ ಸ್ಟಫಿಂಗ್ ಮಾಡ್ಕೊಳ್ತೀವಲ್ಲ, ಅದಕ್ಕೆ ಒಣ ಕೊಬ್ಬರಿಯನ್ನು ನೀವು ತುರಿದ್ಬೇಕಾದ್ರೂ ತೊಗೊಳ್ಬೋದು. ಆದರೆ ನಾನು ಮಿಕ್ಸರ್ನಲ್ಲಿ ಗ್ರೈಂಡ್ ಮಾಡಿ ತೊಗೊಳ್ತಿದ್ದೀನಿ. 1 ಕಪ್ಪಷ್ಟು ಒಣ ಕೊಬ್ಬರಿಯನ್ನು ನೋಡಿ ಈ ಥರ ಸಣ್ಣಗೆ ಪೌಡರ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ತುರಿದ್ಬೇಕಾದ್ರೂ ತೊಗೊಳ್ಬೋದು, ಎರಡೂ ರುಚಿಯಾಗುತ್ತೆ. ಅದೇ ಇದನ್ನು ಒಂದು ಬೌಲ್ನಲ್ಲಿ ಹಾಕಿ ತೆಗೆದಿಟ್ಕೊಳ್ತಿದ್ದೀನಿ. ಅದೇ ಮಿಕ್ಸರ್ ಜಾರ್ಗೆ 3/4 ಕಪ್ನಷ್ಟು ನಾನು ಸಕ್ಕರೆ ತೊಗೊಂಡು ಅದನ್ನು ಕೂಡ ಪುಡಿ ಮಾಡ್ಕೊಳ್ತೀನಿ. 1 ಕಪ್ ಒಣ ಕೊಬ್ಬರಿಗೆ 3/4 ಕಪ್ ಸಕ್ಕರೆ ಸಾಕಾಗುತ್ತೆ. 4 ಏಲಕ್ಕಿ ಕೂಡ ಹಾಕ್ಕೊಂಡಿದ್ದೀನಿ. ನೋಡಿ ಈ ಥರ ಸಣ್ಣಗೆ ಪುಡಿ ಮಾಡಿ ತೆಗೆದಿಟ್ಕೊಳ್ಳೋಣ. ಈ ಸಕ್ಕರೆ ಪುಡಿ ಕೂಡ ನಾನು ಆಮೇಲೆ ಬಳಸ್ಕೊಳ್ತೀನಿ. ಈಗ ಒಂದು ಪ್ಯಾನ್ ತಗೊಳ್ತಾ ಇದ್ದೀನಿ. ಈ ಪ್ಯಾನ್ಗೆ ನಾನೀಗ 2 ಚಮಚದಷ್ಟು ತುಪ್ಪ ಹಾಕ್ಕೊಳ್ಬೇಕಾಗುತ್ತೆ. ಈ ಕರ್ಜಿಕಾಯಿ ಮಾಡೋದಕ್ಕೆ ಜಾಸ್ತಿ ತುಪ್ಪ ಹಿಡಿಯೋದೇ ಇಲ್ಲ, ಇಷ್ಟೇ ತುಪ್ಪ, ಮತ್ತೆ ಬಳಸೋದಿಲ್ಲ. ತುಪ್ಪ ಕರಗಿದ್ಮೇಲೆ ಇದಕ್ಕೆ ಒಂದು 3 ಚಮಚದಷ್ಟು ಬಾದಾಮಿಯನ್ನು ಸಣ್ಣದಾಗಿ ಕತ್ತರಿಸಿ ಹಾಕ್ಕೊಳ್ಬೇಕಾಗುತ್ತೆ. ಮತ್ತು ಗೋಡಂಬಿ ಕೂಡ ಹಾಕ್ಕೊಳ್ಬೇಕು. ನೀವು ಯಾವ್ಯಾವ ಡ್ರೈ ಫ್ರೂಟ್ಸ್ನ ಎಷ್ಟು ಬೇಕಾದರೂ ಹಾಕ್ಕೊಳ್ಬೋದು. ಅಂದಾಜು ಇಷ್ಟೇ ಅಂತ ಏನಿಲ್ಲ, ಹೆಚ್ಚು ಅಥವಾ ಕಡಿಮೆ ನಡೆಯುತ್ತೆ. 2 ಚಮಚ ಗೋಡಂಬಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. 1 ಚಮಚ ಪಿಸ್ತಾ ತೊಗೊಂಡಿದ್ದೀನಿ. ನೀವು ಯಾವುದನ್ನು ಹೆಚ್ಚು ಅಥವಾ ಕಡಿಮೆ ಬೇಕಾದರೂ ಮಾಡ್ಕೊಳ್ಬೋದು. ಯಾವ್ದು ಬೇಡ ಅನಿಸಿದ್ರೆ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು. ಇವನ್ನೆಲ್ಲ ನಾವು ಚೆನ್ನಾಗಿ ಗೋಲ್ಡನ್ ಕಲರ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ನೋಡಿ ಬಾದಾಮಿ ಮತ್ತು ಗೋಡಂಬಿ ಒಳ್ಳೆ ಗೋಲ್ಡನ್ ಕಲರ್ ಬಂದಿದೆ. ಈ ಟೈಮ್ನಲ್ಲಿ ನಾನು ಒಣ ದ್ರಾಕ್ಷಿಯನ್ನು 3 ಚಮಚ, 2 ಚಮಚ ಬಿಳಿ ಎಳ್ಳು ಮತ್ತು 2 ಚಮಚದಷ್ಟು ಗಸಗಸೆ ಹಾಕೊಳ್ತಾ ಇದ್ದೀನಿ. ಗಸಗಸೆ ಹಾಕೋದ್ರಿಂದ ತುಂಬಾ ಒಳ್ಳೆ ಫ್ಲೇವರ್ ಬರುತ್ತೆ, ರುಚಿ ತುಂಬ ಚೆನ್ನಾಗಾಗುತ್ತೆ. ಇವನ್ನು ಕೂಡ 1 ನಿಮಿಷಗಳ ಕಾಲ ಈಗ ನಾವು ಚೆನ್ನಾಗಿ ಹುರ್ಕೊಳ್ಳೋಣ. ಜಾಸ್ತಿ ಹೊತ್ತು ಹುರ್ಕೊಳ್ಳೋದು ಬೇಡ, 1 ನಿಮಿಷ ಸಾಕು. 1 ನಿಮಿಷ ಆದಮೇಲೆ ಇದಕ್ಕೆ ನಾನು ಆಗಲೇ ಒಣ ಕೊಬ್ಬರಿಯನ್ನು ಪುಡಿ ಮಾಡಿ ಇಟ್ಕೊಂಡಿದ್ದಲ್ಲ, ಅದನ್ನು ಹಾಕೊಳ್ಳೋಣ. ನೀವು ತುರಿದು ಇಟ್ಕೊಂಡಿದ್ರು ಕೂಡ ಈ ಮೂಮೆಂಟ್ನಲ್ಲಿ ಹಾಕ್ಕೊಳ್ಬಹುದು. ಪುಡಿ ಅಥವಾ ತುರಿದಿರೋದು ಎರಡರಲ್ಲಿ ಯಾವುದಾದ್ರೂ ನಡೆಯುತ್ತೆ. ಒಣ ಕೊಬ್ಬರಿಯನ್ನು ಹಾಕಿ 1-2 ನಿಮಿಷ ಹುರ್ಕೊಂಡ್ಬಿಟ್ರೆ ಸಾಕು. ಆ ಒಣ ಕೊಬ್ಬರಿ ಒಂದು ಸ್ವಲ್ಪ ಗೋಲ್ಡನ್ ಕಲರ್ ಬರ್ತಿದೆ ಅಂತ ಅನ್ಸುತ್ತಲ್ಲ, ಅವಾಗ ಸಾಕಾಗುತ್ತೆ. ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಬಿಡ್ಬೇಕು. ನಾನು ಕೂಡ ಗ್ಯಾಸ್ ಫ್ಲೇಮ್ನ ಈಗ ಆಫ್ ಮಾಡಿದ್ದೀನಿ. ಆಫ್ ಮಾಡಿ ಆದಮೇಲೆ ಸಕ್ಕರೆ ಪುಡಿಯನ್ನು ಸೇರಿಸ್ಬೇಕು. ಸಕ್ಕರೆ ಪುಡಿಯನ್ನು ಸೇರಿಸ್ಬಿಟ್ಟು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ಮುಗ್ದೋಯ್ತು. ಈ ಸ್ಟಫಿಂಗ್ ರೆಡಿ ಆಗುತ್ತೆ. ಕರ್ಜಿಕಾಯಿನ ಸೂಸ್ಲಾ ರೆಡಿ ಆಗುತ್ತೆ. ಏಲಕ್ಕಿ ಕೂಡ ಸಕ್ಕರೆ ಪುಡಿಯಲ್ಲೇ ಮಿಕ್ಸ್ ಆಗಿದೆ. ಈಗ ನಮ್ಮ ಕರ್ಜಿಕಾಯಿ ಸೂಸ್ಲಾ ರೆಡಿ ಆಗಿದೆ. ಈಗ ಹಿಟ್ಟನ್ನು ನೋಡೋಣ. 15 ನಿಮಿಷ ಆಗಿದೆ ನಾದಿ. ಈಗ ಇದನ್ನು 1 ನಿಮಿಷ ಕೈಗೆ ಸ್ವಲ್ಪ ತುಪ್ಪ ಹಚ್ಕೊಂಡು ನಾದ್ಕೊಂಡಿದ್ದೀನಿ. ನಾದ್ಕೊಂಡು ಆದಮೇಲೆ ಇದನ್ನು ನಾವು 4 ಒಂದೇ ಸೈಜಿನ 4 ಈಕ್ವಲ್ ಉಂಡೆಗಳನ್ನ ಮಾಡಿ ಇಟ್ಕೊಳ್ಬೇಕಾಗುತ್ತೆ. ನೋಡಿ ಈ ಥರ
ಚಪಾತಿಗೆ ಹಿಟ್ಟಿನ ಉಂಡೆ ಮಾಡ್ಕೊಳ್ತೀರಲ್ಲ ಆ ಥರ 4 ಸಮಾನವಾದ ಉಂಡೆ ಮಾಡ್ಕೊಳ್ಳಿ. ಒಂದೊಂದೇ ಉಂಡೆಯನ್ನು ನೀವು ಚಪಾತಿ ಸೈಜ್ಗೆ ಲಟ್ಟಿಸ್ಕೊಳ್ಬೇಕು. ಯಾಕೆ ಅಂತ ನಾನು ಮುಂದೆ ಹೇಳ್ತೀನಿ. ಈ ಥರ ಮಾಡೋದ್ರಿಂದನೇ ಪದ್ರ ಆಗಿರೋಂಥ ಕರ್ಜಿಕಾಯಿ ರೆಡಿ ಆಗೋದು. ನಾನು ತೋರಿಸಿರೋ ವಿಧಾನದಲ್ಲೇ ಕೂಡ ನೀವು ಮಾಡ್ಕೊಳ್ಳಿ. ನೀವು ಯಾವ ಸೈಜ್ಗೆ ಬೇಕಾದರೂ ಲಟ್ಟಿಸ್ಕೊಳ್ಬೋದು. ನೋಡಿ ನಾನು ನಾರ್ಮಲ್ ಚಪಾತಿ ಸೈಜ್ಗೆ ಲಟ್ಟಿಸ್ಕೊಂಡಿದ್ದೀನಿ. ಇದೇ ಥರ 4 ಚಪಾತಿನ ಕೂಡ ನೀವು ಲಟ್ಟಿಸ್ಕೊಳ್ಬೇಕು. ಒಂದ್ರ ಮೇಲೆ ಒಂದು ಹಾಕುವಾಗ ಸ್ವಲ್ಪ ಒಣ ಹಿಟ್ಟನ್ನು ಹಾಕ್ಕೊಳ್ಳಿ, ಅವಾಗ ಅಂಟ್ಕೊಳ್ಳೋದಿಲ್ಲ ಒಂದಕ್ಕೊಂದು. ನೋಡಿ 4 ಚಪಾತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದು ಸಪ್ರೇಟ್ ಪ್ಲೇಟ್ ತೊಗೊಳ್ಳಿ. ಅದಕ್ಕೆ 1 ಚಮಚದಷ್ಟು ಕಾರ್ನ್ಫ್ಲೋರ್ ಮತ್ತು 1 ಚಮಚದಷ್ಟು ಬೆಣ್ಣೆ ಹಾಕೊಳ್ಳೋಣ. ಬೆಣ್ಣೆ ಇಲ್ಲಾಂದರೆ ತುಪ್ಪ ಕೂಡ ಬಳಸ್ಬೋದು. ಎರಡು 1 ಟೇಬಲ್ ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ. ಎರಡನ್ನೂ ಕೂಡ ಕೈಯಿಂದ ಬೆರಳುಗಳ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಪೇಸ್ಟ್ನ ತಯಾರಿಸಬೇಕು. ನೋಡಿ ಈ ಥರ. ಈ ಪೇಸ್ಟ್ನ ಕೂಡ ನಾವು 4 ಸಮಾನವಾದ ಭಾಗಗಳು ಮಾಡ್ಕೊಳ್ಬೇಕಾಗುತ್ತೆ. 4 ಚಪಾತಿಗೆ ಹಾಕೋದಿಕ್ಕೆ. ನೋಡಿ ಈಗ 1 ಭಾಗ ಅಂದರೆ 1 ಸ್ಪೂನ್ ತೊಗೊಂಡಿದ್ದೀನಿ. ಇದನ್ನು ಮೊದಲು 1 ಚಪಾತಿಗೆ ನಾನು ಹಾಕೊಳ್ತಾ ಇದ್ದೀನಿ. 1 ಚಪಾತಿಗೆ ಎಲ್ಲ ಕಡೆನೂ ತಿನ್ ಲೇಯರ್ ಆಗಿ ನೀವು ಚೆನ್ನಾಗಿ ಹಚ್ಕೊಳ್ಳಿ. ನೋಡಿ ಈ ಥರ ಬೆರಳುಗಳ ಸಹಾಯದಿಂದ ಚೆನ್ನಾಗಿ ಹಚ್ಕೊಳ್ಳಿ. ಚೆನ್ನಾಗಿ ಹಚ್ಕೊಂಡಾದ್ಮೇಲೆ ಒಣ ಹಿಟ್ಟು ಸ್ವಲ್ಪ ಹಾಕ್ಕೊಂಡು ಅದ್ರ ಮೇಲೆ ಇನ್ನೊಂದು ಚಪಾತಿ ಹಾಕ್ಕೊಳ್ಳಿ. ಅದಾದಮೇಲೆ ಮತ್ತೆ ಇನ್ನೂ 1 ಚಮಚದಷ್ಟು ಆ ಬೆಣ್ಣೆ ಮತ್ತು ಕಾರ್ನ್ಫ್ಲೋರ್ ಪೇಸ್ಟ್ನ ನಾವು ಹಚ್ಕೊಳ್ಬೇಕಾಗುತ್ತೆ. ಮತ್ತೆ ಸ್ವಲ್ಪ ಒಣ ಹಿಟ್ಟು ಹಾಕ್ಕೊಳ್ಬೇಕು, ಮತ್ತೆ 1 ಚಪಾತಿ ಹಾಕ್ಕೊಳ್ಬೇಕು. ಇದೇ ಥರ 4 ಚಪಾತಿ ಮೇಲೂ ಕೂಡ ನಾವು ಮಾಡಬೇಕಾಗುತ್ತೆ. ಈಗ ನಾನು ಕೊನೆ ಚಪಾತಿ ಮೇಲೆ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಈಗ ಆ ಪೇಸ್ಟ್ ಕೂಡ ಖಾಲಿಯಾಗಿದೆ. ಪೂರ್ತಿಯಾಗಿ ಆ ಪೇಸ್ಟ್ನ ಹಾಕಿದ್ಮೇಲೆ ಸ್ವಲ್ಪ ಒಣ ಹಿಟ್ಟನ್ನು ಹಾಕೊಂಡು ಈಗ ರೋಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋಣ. ನೋಡಿ ಈ ಥರ ಟೈಟಾಗಿ ರೋಲ್ ಮಾಡ್ಕೊಳ್ಬೇಕಾಗುತ್ತೆ. ರೋಲ್ ಮಾಡಿ ಆದಮೇಲೆ ಮತ್ತೆ ಸ್ವಲ್ಪ ಅದು ಉದ್ದ ಆಗೋ ತನಕ ಸ್ವಲ್ಪ ಚೆನ್ನಾಗಿ ರೋಲ್ ಮಾಡ್ಕೊಳ್ಳೋಣ. ನೋಡಿ ಈ ಸೈಜಿಗೆ ಬಂದರೆ ಸಾಕು. ಈಗ ನಾವು ಒಂದು ಚಾಕುನೋ ಅಥವಾ ಒಂದು ಚುಂಚ್ಕ ತೊಗೊಂಡು ಈ ಥರ ಕಟ್ ಮಾಡಬೇಕಾಗುತ್ತೆ. 1 ಇಂಚಿಗೆ ನಾವು ಕಟ್ ಮಾಡ್ಕೊಳ್ಬೇಕಾಗುತ್ತೆ. ಒಂದು 15ರಿಂದ 16 ಉಂಡೆಗಳು ಮಾಡಿಕೊಂಡ್ರೆ ಸಾಕು. ನಾನು ತೋರಿಸಿರೋ ಪ್ರಮಾಣದಲ್ಲಿ 15ರಿಂದ 16 ಕರ್ಜಿಕಾಯಿ ಅಷ್ಟೇ ಆಗೋದು. ನೋಡಿ ಈ ಥರ ಉಂಡೆಗಳನ್ನ ಮಾಡಿ ಇಟ್ಕೊಳ್ಳೋಣ. ಈಗ ನಮಗೆ ಕರ್ಜಿಕಾಯಿ ಮಾಡೋದಕ್ಕೆ ತುಂಬಾ ಸುಲಭ ಆಗುತ್ತೆ. ಲೇಯರ್ ಆಗಿ ಪದ್ರ ಆಗಿ ತುಂಬ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ಈಗ 1 ಹಿಟ್ಟಿನ ಉಂಡೆ ತೊಗೊಂಡು ಪೂರಿ ಸೈಜ್ಗೆ ಲಟ್ಟಿಸ್ಕೊಳ್ಳೋಣ. ತುಂಬ ದೊಡ್ಡದು ಬೇಡ, ತುಂಬ ತೆಳ್ಳಗೂ ಬೇಡ, ತುಂಬ ದಪ್ಪನೂ ಇರಬಾರ್ದು. ಥಿಕ್ನೆಸ್ಸು ಇರಬೇಕು, ಸ್ವಲ್ಪ ಗರಿಗರಿಯಾಗಿ ಬರಬೇಕು ಲೇಯರ್ ಆಗಿ ಅಂದರೆ. ನೋಡಿ ಈ ಥರ ಪೂರಿ ಸೈಜಿಗೆ ಲಟ್ಟಿಸ್ಕೊಂಡಾದ್ಮೇಲೆ ಇದ್ರ ಮೇಲೆ 1 ಚಮಚದಷ್ಟು ನಾವು ಸೂಸ್ಲ ಅಂದರೆ ಸ್ಟಫಿಂಗ್ನ ನಾವು ಹಾಕ್ಕೊಳ್ಬೇಕಾಗುತ್ತೆ. ಕೊಬ್ಬರಿ ಸೂಸ್ಲ 1 ಚಮಚ ಹಾಕ್ಕೊಳ್ಬೇಕು. ಅದಾದಮೇಲೆ ಸುತ್ತ ಎಡ್ಜಸ್ಗೆ ನೀರನ್ನು ಹಚ್ಕೊಳ್ಬೇಕು. ನಿಧಾನವಾಗಿ ಕ್ಲೋಸ್ ಮಾಡಿ ಈ ಥರ ಪ್ರೆಸ್ ಮಾಡಿಬಿಟ್ರೆ ಕರ್ಜಿಕಾಯಿ ರೆಡಿ ಆಗುತ್ತೆ. ಒಳ್ಳೆ ಡಿಸೈನ್ಗೋಸ್ಕರ ಏನು ಮಾಡಬೇಕಾದ್ರೆ ಒಂದು ಫೋರ್ಕ್ ತಗೊಳ್ಳಿ. ಈ ಥರ ಎಡ್ಜಸ್ನಲ್ಲಿ ನೀವು ಈ ಥರ ಪ್ರೆಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರೋ ಡಿಸೈನ್ ಕಾಣುತ್ತೆ. ನೋಡಿ ಆಗ ಅದು ಎಡ್ಜಸ್ ಲಾಕ್ ಕೂಡ ಆಗುತ್ತೆ, ಡಿಸೈನ್ ಕೂಡ ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ಲ. ನಾನು ಇನ್ನೂ ಒಂದು ಮಾಡಿ ತೋರಿಸ್ತೀನಿ. ಪೂರಿ ಸೈಜ್ಗೆ ಹಿಟ್ಟನ್ನು ಲಟ್ಟಿಸ್ಕೊಳ್ಳಿ. ಮಧ್ಯದಲ್ಲಿ ಸೂಸ್ಲ ಅಂದರೆ ಸ್ಟಫಿಂಗ್ನ ಹಾಕ್ಕೊಳ್ಬೇಕು. ಸುತ್ತ ಎಡ್ಜಸ್ಗೆ ನೀರನ್ನು ಹಚ್ಕೊಳ್ಬೇಕು ಬೆರಳಿಂದ. ನಿಧಾನವಾಗಿ ಒಂದು ಸೈಡಿಂದ ಎತ್ತಿ ಕ್ಲೋಸ್ ಮಾಡಿ ಪ್ರೆಸ್ ಮಾಡಿಬಿಟ್ರೆ ಆಗೋಯ್ತು. ಅದಾದಮೇಲೆ ಒಂದು ಫೋರ್ಕ್ ತೊಗೊಳ್ಳಿ. ಎಡ್ಜಸ್ಗೆ ಈ ಥರ ಪ್ರೆಸ್ ಮಾಡ್ಕೊಂಡೋದ್ರೆ ನೋಡೋದಕ್ಕೂ ಕೂಡ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ನೋಡಿ ಇದೇ ಥರ ನಾನು ಪ್ರತಿಯೊಂದು ಕರ್ಜಿಕಾಯಿಗಳನ್ನ ಕೂಡ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಈ ಥರ ಕರ್ಜಿಕಾಯ್ದು ಅಚ್ಚು ಬರುತ್ತಲ್ಲ ಇದರಲ್ಲಿ ಕೂಡ ನೀವು ಮಾಡ್ಕೊಳ್ಬೋದು. ಈಗ ಎಣ್ಣೆ ಕೂಡ ಕಾಯಕ್ಕಿಟ್ಟಿದೆ. ಎಣ್ಣೆ ಚೆನ್ನಾಗಿ ಕಾದಿದೆ. ನಿಮ್ಮ ಕಡಾಯಿ ಯಾವ ಸೈಜ್ ಇದೆ ನೋಡಿಕೊಂಡು ನೀವು ಕರ್ಜಿಕಾಯಿಗಳನ್ನ ಹಾಕೊಳ್ಳಿ. ನಾನು 4 ಕರ್ಜಿಕಾಯಿಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ನೀವು ಒಟ್ಟಿಗೆ 4ರಿಂದ 5 ಕರ್ಜಿಕಾಯಿ ಹಾಕಿ ಫ್ರೈ ಮಾಡ್ಕೊಳ್ಬೋದು. 1 ನಿಮಿಷ ಆದಮೇಲೆ ನಾವು ಇನ್ನೊಂದು ಸೈಡ್ಗೆ ಫ್ಲಿಪ್ ಮಾಡ್ಕೊಳ್ಳೋಣ. ತುಂಬ ಹೈ ಫ್ಲೇಮು ಬೇಡ, ಮೀಡಿಯಂ ಫ್ಲೇಮ್ನಲ್ಲೇ ಇಟ್ಕೊಂಡು ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈ ಥರ ಆಗಾಗ ಪ್ರತಿ 30 ಸೆಕೆಂಡ್ ಒಂದ್ಸಲ ನಾವು ಆ ಕಡೆ ಈ ಕಡೆ ತಿರುಗಿಸ್ಕೊಳ್ಬೇಕಾಗುತ್ತೆ. ಆಗಲೇ ಒಳ್ಳೆ ಗೋಲ್ಡನ್ ಕಲರ್ ಬರುತ್ತೆ. ಎರಡೂ ಕಡೆಗೂ ಒಂದೇ ಕಲರ್ ಬರುತ್ತೆ. ತುಂಬ ಚೆನ್ನಾಗಿ ಕಾಣುತ್ತೆ ನೋಡೋದಕ್ಕೆ. ಒಂದೇ ಕಡೆ ಫ್ರೈ ಆಗೋದಕ್ಕೆ ಬಿಟ್ಬೇಡಿ. ಆಗಾಗ ಈ ಥರ ತಿರುಗಿಸ್ಕೊಳ್ತಾನೆ ಇರಿ. ತುಂಬ ಒಳ್ಳೆ ಗೋಲ್ಡನ್ ಕಲರ್ ಬರುತ್ತೆ. ನೋಡಿ ಆಗಲೇ ಗೋಲ್ಡನ್ ಕಲರ್ಗೆ ಬರ್ತಾ ಇದೆ. ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಕ್ರಿಸ್ಪಿಯಾಗಿ ಬೇಯಬೇಕು ಅಂದರೆ ನೀವು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡೆ ಫ್ರೈ ಮಾಡಬೇಕು. ನೋಡಿ ಈ ಥರ ಗೋಲ್ಡನ್ ಕಲರ್ ಬಂದುಬಿಟ್ರೆ ಸಾಕು. ಇದನ್ನು ಟಿಶ್ಯೂ ಪೇಪರ್ ಹಾಕಿರೋಂಥ ಒಂದು ಬುಟ್ಟಿಯಲ್ಲಿ ಹಾಕ್ಕೊಳ್ಳೋಣ. ತುಂಬ ಚೆನ್ನಾಗಿ ಕಾಣ್ತಿದೆ. ತುಂಬಾ ಗರಿಗರಿಯಾಗಿ ಕೂಡ ಆಗಿದೆ. ಇದೇ ಥರ ನಾವು ಮುಂದೆನೂ ಕೂಡ ಎಲ್ಲ ಕರ್ಜಿಕಾಯಿಗಳನ್ನ ಫ್ರೈ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಬ್ಯಾಚಿಗೆ ಫ್ರೈ ಮಾಡುವಾಗ ಗ್ಯಾಸ್ ಫ್ಲೇಮ್ನ ಸ್ವಲ್ಪ ಸಣ್ಣ ಮಾಡಿಬಿಡಿ. ಇಲ್ಲಾಂದರೆ ಹಾಕಿದ ತಕ್ಷಣ ಕೆಂಪಾಗಿಬಿಡುತ್ತೆ. ತುಂಬ ಹೀಟ್ ಆಗಿಬಿಟ್ಟಿರುತ್ತೆ ಎಣ್ಣೆ. ಹಾಗಾಗಿ ಅವನ್ನು ಕೂಡ ನಾನು 1 ನಿಮಿಷಗಳ ಕಾಲ ಆದಮೇಲೆ ಅದೇ ಥರ ಪದೇ ತಿರುಗಿಸ್ಕೊಂಡು ಚೆನ್ನಾಗಿ ಕೆಂಪಗೆ ಗೋಲ್ಡನ್ ಕಲರ್ ಕ್ರಿಸ್ಪಿಯಾಗಿ ಬರೋ ತನಕ ಫ್ರೈ ಮಾಡ್ಕೊಂಡಿದ್ದೀನಿ. ಎಲ್ಲ ಕರ್ಜಿಕಾಯಿಗಳು ಈಗ ರೆಡಿಯಾಗಿದೆ. ನಿಮಗೆ ಎಷ್ಟು ಗರಿಗರಿ ಆಗಿದೆ, ಎಷ್ಟು ಪದ್ರ ಆಗಿದೆ ಅಂತ ಒಂದು ಕರ್ಜಿಕಾಯಿನ ನಾನು ಮುರಿದು ತೋರಿಸ್ತೀನಿ, ನೋಡ್ಕೊಳ್ಳಿ. ಆ ಕರ್ಜಿಕಾಯಿ ಮುರಿಯೋ ಸೌಂಡ್ ಕೇಳಿದ್ರೇ ಗೊತ್ತಾಗುತ್ತೆ ಎಷ್ಟು ಕ್ರಿಸ್ಪಿಯಾಗಿದೆ ಅಂತ. ನೋಡಿ ಒಳಗಡೆ ಎಷ್ಟೊಂದು ಲೇಯರ್ಗಳು ಕೂಡ ಕಾಣ್ತಾ ಇದೆ.
ಆಹಾ, ತಿನ್ನೋದಕ್ಕೂ ಕೂಡ ತುಂಬಾ ರುಚಿಯಾಗಿದೆ. ಸಕ್ಕರೆಯ ಸಿಹಿ ಕೂಡ ಕರೆಕ್ಟಾಗಿದೆ. ಆ ಕೊಬ್ಬರಿ ಸೂಸ್ಲ ಹೊರಗಡೆ ಕ್ರಿಸ್ಪಿ ಲೇಯರ್ಸ್ ತುಂಬ ಚೆನ್ನಾಗಾಗಿದೆ. ನೀವು ಕೂಡ ಇನ್ನೇನು ಹಬ್ಬಗಳ ಸಾಲಾಗಿ ಬರ್ತಿದೆ, ಯಾವುದಾದ್ರೂ ಹಬ್ಬಕ್ಕಾಗಲಿ ಈ ಕರ್ಜಿಕಾಯಿ ಸಾಂಪ್ರದಾಯಿಕ ವಿಧಾನದಲ್ಲಿ ಮಾಡಿರೋಂಥ ಕರ್ಜಿಕಾಯಿನ ಟ್ರೈ ಮಾಡಿ. ಮನೆಯಲ್ಲಿರೋರೆಲ್ಲ ಖಂಡಿತವಾಗ್ಲೂ ತುಂಬಾ ಇಷ್ಟಪಡ್ತಾರೆ. ತುಂಬಾ ಪರ್ಫೆಕ್ಟಾಗಿ ಕೂಡ ಬರುತ್ತೆ. ನಾನು ಈ ವಿಡಿಯೋದಲ್ಲಿ ಹೇಳಿರೋಂಥ ಪ್ರತಿಯೊಂದು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ನೀವು ಕೂಡ ಫಾಲೋ ಮಾಡಿ. ನಾನು ವಿಡಿಯೋದಲ್ಲಿ ತೋರಿಸಿರೋದನ್ನು ಸ್ಟೆಪ್ ಬೈ ಸ್ಟೆಪ್ ನೀವು ಕೂಡ ಫಾಲೋ ಮಾಡಿದ್ರೆ 100% ಪರ್ಫೆಕ್ಟ್ ಕರ್ಜಿಕಾಯಿನ ನೀವು ಕೂಡ ತಯಾರಿಸ್ಬೋದು. ನಿಮ್ಗೆಲ್ಲರಿಗೂ ಇವತ್ತು ನಾನು ತೋರಿಸಿರುವಂತಹ ಕರ್ಜಿಕಾಯಿ ರೆಸಿಪಿ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ರಿಯಾ ಸಜಿ ಚಾನಲ್ಗೆ ಲೈಕ್ ಮಾಡಿ. ಹಾಗೆಯೇ ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಟಿವ್ಸ್ಗೂ ಕೂಡ ಶೇರ್ ಮಾಡ್ಕೊಳ್ಳಿ. ಅವ್ರಿಗೂ ಕೂಡ ಯಾವುದಾದ್ರೂ ಒಂದು ಹಬ್ಬದಲ್ಲಿ ಹೆಲ್ಪ್ ಆಗುತ್ತೆ. ನಾನು ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿಗಳೊಂದಿಗೆ ಭೇಟಿ ಆಗ್ತೀನಿ. ಇವತ್ತಿನ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.